ಹಾಯ್ ಎಲ್ರು ನಮಸ್ಕಾರ. ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಇವಾಗ ನಾವು ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಗಮನಿಸಬೇಕಾದಂತಹ ಕೆಲವೊಂದು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ತಿಳಿಸಿಕೊಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ಇವಾಗಲೇ ಕೆಲವರನ್ನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರೋ ಮೇಲೆ ಆಲ್ ಅಲ್ಲಿ ಸೆಲೆಕ್ಟ್ ಮಾಡಿ, ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಶುರು ಮಾಡೋಣ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ನಾವು ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾವು ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರಬೇಕು. ಏನು ಗೊತ್ತಾ, ಇವಾಗ ನಾವು ಒಂದು ವಿಡಿಯೋಸ್ಗಳನ್ನ ರೆಡಿ ಮಾಡಿದ್ದೇವೆ, ಒಂದು ಫೇಸ್ ಕ್ಯಾಮ್ ಅಥವಾ ಏನೊಂದು ವಿಡಿಯೋಗಳನ್ನು ಮಾಡಿ ಒಂದು ರೆಡಿ ಮಾಡಿದ್ದೇವೆ. ಆ ಒಂದು ವಿಡಿಯೋ ನಾವು ಏನ್ ಮಾಡ್ತೇವೆ, ಡೈರೆಕ್ಟ್ ಆಗಿ ಶೇರ್ ಮಾಡ್ತೇವೆ ಯೂಟ್ಯೂಬ್ಗೆ ಅಲ್ವಾ. ಶೇರ್ ಮಾಡಿದ ನಂತರ ಸೊ ಅಲ್ಲಿ ನಮ್ಮ ಹತ್ರ ಕೇಳುತ್ತೆ ಟೈಟಲ್ ಡಿಸ್ಕ್ರಿಪ್ಷನ್ ಕೇಳ್ತಾ ಇರುತ್ತೆ. ಸೊ ನಾವೇನ್ ಮಾಡ್ತೇವೆ, ಕೆಲವೊಂದಷ್ಟು ಟೈಟಲ್ ಹಾಕ್ತಾರೆ, ಡಿಸ್ಕ್ರಿಪ್ಷನ್ ಹಾಕ್ತಾರೆ. ಅದೇ ಟ್ಯಾಗ್ಸ್ ಅಲ್ಲಿ ಕೇಳೋದಿಲ್ಲ, ನಾವು ಟ್ಯಾಗ್ಸ್ ಕೇಳೋದಿಲ್ಲ, ಏನು ತಮ್ನೇಲ್ ಕೂಡ ಕೇಳೋದಿಲ್ಲ. ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಅದು ಕೂಡ ಪಬ್ಲಿಕ್ ಅಲ್ಲಿ ಇರುತ್ತೆ ಆಯ್ತಾ. ಸೊ ಈ ರೀತಿಯಲ್ಲಿ ಕೆಲವೊಂದಷ್ಟು ಗೊತ್ತಿರೋದಿಲ್ಲ ಅವರಿಗೆ ಯಾವ ರೀತಿ ಹೇಗೆಲ್ಲ ಸೆಟಪ್ ಮಾಡೋದು ಅಂತ. ಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಪಬ್ಲಿಕ್ ಮಾಡ್ತಾರೆ. ಅದೇನಾಗುತ್ತೆ, ಪಬ್ಲಿಕ್ ಆಗುತ್ತೆ, ಅದು ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ. ತಮ್ಮನೆ ಟ್ಯಾಗ್ಸ್ ಎಲ್ಲ ಹಾಕಿದ್ರೆ ಒಂದು ಅಟ್ರಾಕ್ಟಿವ್, ಒಂದು ಆಕರ್ಷಣೆ ಆಗಿ ಕಾಣೋದು ಸ್ನೇಹಿತರೆ, ಓಕೆನಾ. ಸೊ ಹಾಗಾಗಿ ನೀವು ಏನೇ ಒಂದು ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಹಾಕಬೇಡಿ, ಪ್ರೈವೇಟ್ ಅಲ್ಲಿ ಇಟ್ಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ಓಕೆನಾ. ಪ್ರೈವೇಟ್ ಅಲ್ಲಿ ಇಟ್ಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೇನೆ ಒಂದು ನೀವು ಮತ್ತೆ ಯಾವಾಗ ಬೇಕಿದ್ರು ಏನು ಟೈಟಲ್ ಟ್ಯಾಗ್ ಡಿಸ್ಕ್ರಿಪ್ಷನ್ ತಮ್ಮ ಇದೆಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡು ಮತ್ತೆ ನೀವು ಪಬ್ಲಿಕ್ ಮಾಡಬಹುದು. ಇದನ್ನ ಪಬ್ಲಿಕ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಬೇಕು ಸರ್, ಓಕೆನಾ. ಯೂಟ್ಯೂಬ್ ಸ್ಟುಡಿಯೋ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಾಗ್ತದೆ. ಸೊ ಈ ಒಂದು ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್, ಓಕೆನಾ. ಇಲ್ಲಾಂದ್ರೆ ಈ ಒಂದು ವಿಡಿಯೋ ತುಂಬಾ ಲಾಂಗ್ ಆಗಿ ಬಿಡುತ್ತೆ, ಓಕೆನಾ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಎಲ್ಲ ಯೂಟ್ಯೂಬರ್ಸ್ ಕೂಡ ಯೂಸ್ ಮಾಡೋ ಒಂದು ಅಪ್ಲಿಕೇಶನ್ ಆಗುತ್ತೆ ಯೂಟ್ಯೂಬ್ ಸ್ಟುಡಿಯೋ, ಓಕೆನಾ. ಸೊ ಒಂದು ಅಪ್ಲಿಕೇಶನ್ ಇದ್ರೆ ಟೈಟಲ್ ಟ್ಯಾಗ್ ಡಿಸ್ಕ್ರಿಪ್ಷನ್ ತಮ್ಮನೆ ಎಲ್ಲವೂ ಕೂಡ ಸೆಟಪ್ ಎಲ್ಲ ಮಾಡಿ ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬಹುದು, ಓಕೆನಾ. ಸೊ ಹಾಗಾಗಿ ನೀವು ಏನೇ ಒಂದು ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ ಪ್ರೈವೇಟ್ ಅಲ್ಲಿ ಇಟ್ಕೊಂಡು ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಸರ್, ಓಕೆನಾ. ಸೊ ಈ ಒಂದು ಸಣ್ಣ ವಿಷಯ ನಿಮಗೆ ತಿಳಿಸೋಣ ಅಂತ ಈ ಒಂದು ವಿಡಿಯೋನ ಮಾಡಿರುವಂತ ಹೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋಸ್ಗಳನ್ನ ಹೇಗೆ ಪಬ್ಲಿಕ್ ಮಾಡೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋಸ್ಗಳನ್ನ ನೀವು ಶೇರ್ ಮಾಡಿ ಸರ್. ಯಾಕಂದ್ರೆ ಕೆಲವೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಗೊತ್ತಿರೋದಿಲ್ಲ ಒಂದು ವಿಷಯ ಕೂಡ, ಎಲ್ರಿಗೂ ಆದಷ್ಟು ನೀವು ಶೇರ್ ಮಾಡಿ, ಒಂದಷ್ಟು ಜನರಿಗೆ ಏನಾದರೂ ಯೂಸ್ಫುಲ್ ಆಗೋದಲ್ಲ, ಹಾಗಾಗಿ ಶೇರ್ ಮಾಡಿ ಸರ್, ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರ್, ಓಕೆನಾ. ಬಾಯ್.